नमस्कार रिव्यू ಚಾನಲ್ ಗೆ ಸ್ವಾಗತ। ನಾನು ಸೌಖ್ಯ ಗಾಂಕರ್। ಇದು ಕರ್ನಾಟಕ ಗ್ಯಾರಂಟಿ ಸ್ಕೀಮ್ ಗೆ ಸಂಬಂಧಪಟ್ಟ ಬಿಗ್ ನ್ಯೂಸ್। ಗ್ಯಾರಂಟಿ ಯೋಜನೆಯ ಹಣ ಎಷ್ಟು ದೊಡ್ಡ ಮೊತ್ತ ಬೇಕಲ್ವಾ, ಅದರಲ್ಲಿ 20% ದುಡ್ಡು ಬರ್ತಿರೋದು ಎಲ್ಲಿಂದ? ಇದು ಹಿಂದೆ ಚರ್ಚೆಯಾಗಿದ್ದ ವಿಚಾರವೇ, ಆದರೆ ಈಗ ಅದರಲ್ಲಿ ಅಸಲಿ ವಿಚಾರ ಹೊರಗಡೆ ಬರ್ತಾ ಇದೆ। ಸರ್ಕಾರ ಎಷ್ಟು ದೊಡ್ಡ ಸುಳ್ಳು ಹೇಳ್ತಾ ಇದೆ ನೋಡಿ ಅಂತ ಅಸ್ತ್ರವೊಂದು ಸಿಕ್ಕಂತಾಗಿದೆ। ಹಾಗಾದರೆ ಬಜೆಟ್ ಬರ್ತಿರೋ ಹೊತ್ತಲ್ಲಿ ಮತ್ತೊಮ್ಮೆ ಅನ್ಯಾಯ ಮಾಡೋದಕ್ಕೆ ಮುಂದಾಯ್ತಾ ಸರ್ಕಾರ? ಸಿದ್ದರಾಮಯ್ಯನವರು ಯಾವ ವರ್ಗಗಳ ಚಾಂಪಿಯನ್ ಅಂತ ಕರೆಸ್ಕೊಳ್ತಾರೋ, ಹಿಂದುಳಿದ ಪರಿಶಿಷ್ಟರ ಚಾಂಪಿಯನ್ ಅಂತ ಕರೆಸ್ಕೊಳ್ತಾರೋ ಆ ವರ್ಗಕ್ಕೆ ಮಹಾಮೋಸವೊಂದನ್ನು ಮಾಡಿದ್ರೆ ಹಾಗಾದರೆ? ಇಂಥದ್ದೊಂದು ವಿಚಾರ ಈಗ ಚರ್ಚೆಗೆ ಗ್ರಾಸವಾಗಿದೆ। ಮಾಹಿತಿ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ। ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ। ಎಸ್ ವೀಕ್ಷಕರೇ, ಬಜೆಟ್ ತಯಾರಿ ಆಗ್ತಾ ಇದೆ, ಇನ್ನೇನು ಬಂದೇ ಬಿಡ್ತು ಬಜೆಟ್ ಮಂಡನೆ, ದಾಖಲೆಯ ಬಜೆಟನ್ನು ಮಂಡಿಸಲಿದ್ದಾರೆ ಸಿದ್ದರಾಮಯ್ಯನವರು। ಈ ಹೊತ್ತಲ್ಲಿ ರಾಜ್ಯ ಸರ್ಕಾರದ ತಯಾರಿ ಹೇಗಿದೆ, ಆರ್ಥಿಕವಾಗಿ ರಾಜ್ಯ ಸುಸ್ಥಿರವಾಗಿದೆಯಾ ಅಥವಾ ದುಸ್ಥಿತಿಗೆ ತಲುಪಿದೆಯಾ ಅನ್ನೋದ್ರ ಬಗ್ಗೆ ಜಟಾಪಟಿ ಆಗ್ತಿದೆ। ಸಿದ್ದರಾಮಯ್ಯನವರು ಮೊನ್ನೆ ವಾಗ್ದಾಳಿ ನಡೆಸಿ BJP ಎಲ್ಲ ಹಾಳು ಮಾಡಿ ಹೋಗಿತ್ತು, ನಾವು ಸರಿ ಮಾಡ್ತಿದ್ದೀವಿ ಅಂತ ಹೇಳಿದ್ರು। BJP ಅವರು ಏನು ಮಾಡಿದ್ರು, ಕಾಂಗ್ರೆಸ್ ಅವರು ಏನು ಮಾಡಿದ್ರು ಅನ್ನೋದಕ್ಕಿಂತ ಇವತ್ತು ಪಕ್ಷಾತೀತವಾಗಿ ಗ್ಯಾರಂಟಿ ಎಫೆಕ್ಟ್ ಏನಾಗ್ತಿದೆ ಅನ್ನೋದು ಚರ್ಚೆ ಕಾರಣ ಆಗಿದೆ। ಸುಪ್ರೀಂ ಕೋರ್ಟೇ ಮಧ್ಯಪ್ರವೇಶ ಮಾಡಿರೋದನ್ನು ನೋಡಿದ್ದೀವಿ, ಚಾಟಿ ಬೀಸಿರೋದನ್ನು ನೋಡಿದ್ದೀವಲ್ವ। ರಾಜ್ಯದಲ್ಲಿ ಅನುದಾನ ಘೋಷಣೆ ಮಾಡೋದೆಷ್ಟು, ವೆಚ್ಚ ಆಗಿರೋದೆಷ್ಟು, ಬಳಕೆಗೆ ಹೋಗಿ ತಲುಪಿರೋದೆಷ್ಟು ಕಳೆದ ಬಜೆಟ್ದು, ಈಗ ಹೊಸ ಬಜೆಟ್ ಬಂದಿದೆ ಅನ್ನೋ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ವಿ। ಇಂಡಿಯಾ ಟುಡೇ ಆ ಬಗ್ಗೆ ಡೀಟೇಲ್ ಆದಂತಹ ಸರ್ಕಾರದ ಲೆಕ್ಕವನ್ನೇ ಹೊರಗಿಟ್ಟಿತ್ತು। ಈಗ ನೋಡಿ, ಗ್ಯಾರಂಟಿ ಯೋಜನೆಗಳಲ್ಲಿ ಬೇಕಾಗುವ ದುಡ್ಡಲ್ಲಿ 20% ದುಡ್ಡು ಎಲ್ಲಿಂದ ಬರ್ತಿದೆ ಅಂತ ಕೇಳಿದ್ರೆ, ಪರಿಶಿಷ್ಟರಿಗೆ ಅಂತಾನೇ ಮೀಸಲಿಟ್ಟಿರುವ ದುಡ್ಡು ಇದೆಯಲ್ವಾ, ಯೋಜನೆಗಳ ಜಾರಿಗೆ, ಈ ಯೋಜನೆ ಜಾರಿಗೆ ರಾಜ್ಯ ಸರ್ಕಾರ ಬೇರೆ ಬೇರೆ ಮೂಲದಿಂದ ಹೊಂದಿಸತ್ತೆ ದುಡ್ಡನ್ನು। ಅದರಲ್ಲಿ 20%, ಆಲ್ಮೋಸ್ಟ್ 20%ಗಿಂತ ಜಾಸ್ತಿನೇ, ಹೆಚ್ಚಿನ ಮೊತ್ತನೇ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕಲ್ಯಾಣಕ್ಕೆ ಮೀಸಲಿಟ್ಟಿರುವ ಅನುದಾನದಿಂದ ಸರ್ಕಾರ ಬಳಸ್ಕೊಳ್ತಾ ಇದೆ। SC ST ಅವ್ರಿಗೆ ಅಂತಾನೆ ಮೀಸಲಿಟ್ಟಿರುವ ಅನುದಾನವನ್ನು ಗ್ಯಾರಂಟಿಗೆ ಬಳಸ್ಕೊಳ್ತಿದ್ದಾರೆ ಅನ್ನೋ ಗಲಾಟೆ ಕಳೆದ ವರ್ಷನೂ ಆಗಿ ಬಹಳ ಆಕ್ರೋಶಕ್ಕೆ ಗುರಿಯಾಗಿತ್ತು ಸರ್ಕಾರ। ಅದಕ್ಕೆ ಅವರದ್ದೇ ಸ್ಟೈಲಲ್ಲಿ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ರು, ಏನಂತ? ಹೌದು, ಗ್ಯಾರಂಟಿ ಯೋಜನೆಗೆ ಬಳಸ್ಕೊಳ್ತಿದ್ದೀವಿ, ಆದರೆ ಗ್ಯಾರಂಟಿ ಯೋಜನೆಯಲ್ಲಿ ಈ ದುಡ್ಡನ್ನು ಬರೀ SC ST ಫಲಾನುಭವಿಗಳಿಗೇ ತಲುಪಿಸ್ತಿದ್ದೀವಿ ಅಂತ ಅವ್ರು ಸಮಜಾಯಿಷಿ ಕೊಟ್ಟಿದ್ರಲ್ವ। ಈಗ ಅಸಲಿ ಎತ್ತು ಬಯಲಾಗಿದೆ ನೋಡಿ। ಹಾಗಾದರೆ ಪರಿಶಿಷ್ಟರಿಗೆ ಅತಿ ದೊಡ್ಡ ಅನ್ಯಾಯವನ್ನು ಮಾಡಿದ್ರ? ಪರಿಶಿಷ್ಟರ ಚಾಂಪಿಯನ್ ಅಂತ ಕರೆಸ್ಕೊಳ್ಳುವ ಸಿದ್ದರಾಮಯ್ಯನವರು ನೋಡಿ ಸಿದ್ದರಾಮಯ್ಯನವರು ಕೊಟ್ಟಿರುವ ಸಮಜಾಯಿಷಿ ಮೇಲೆ ಲೆಕ್ಕ ಹಾಕೋದಕ್ಕೆ ಹೋದರೆ ಅವ್ರು ಹೇಳೋ ಪ್ರಕಾರ ಏನು, ಹೌದು ದುಡ್ಡು ಬೇಕಲ್ಲ, ಇಷ್ಟೆಲ್ಲ ಸಾವಿರ ಕೋಟಿ ಎತ್ತಿಡಬೇಕು ಬಜೆಟಲ್ಲಿ, ಹಾಗಾಗಿ SC ST ಅವರಿಗೆ ಮೀಸಲಾದ ದುಡ್ಡನ್ನು ಬಳಸ್ಕೊಂಡು ಗ್ಯಾರಂಟಿಯಲ್ಲಿ SC ST ಅವ್ರು ತಗೊಳ್ತಾರಲ್ಲ ಗ್ಯಾರಂಟಿನ, ಅವ್ರಿಗಷ್ಟೇ ಕೊಡ್ತಿದ್ದೀವಿ ಅಂತ। ಸರ್, ಎರಡು ವಿಚಾರ ಇದೆ ಇದರಲ್ಲಿ। ಒಂದು, ನೀವು ಪರಿಶಿಷ್ಟರಿಗೆ ದೊಡ್ಡ ಅನ್ಯಾಯ ಮಾಡ್ದಂಗೆ ಆಯಿತು, ಯಾಕಂದರೆ ಗ್ಯಾರಂಟಿ ಯೋಜನೆಗಳನ್ನು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಡ್ತೀವಿ ಅಂತ ಹೇಳಿರೋದಲ್ವ, ಇರೋದನ್ನೇ ಕಿತ್ತುಕೊಂಡು ಅದನ್ನು ನಿಮಗೆ ಗ್ಯಾರಂಟಿ ರೂಪದಲ್ಲಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿರಲಿಲ್ಲ। ಈಗ ಬೇರೆಯವ್ರಿಗೆಲ್ಲ, ಬೇರೆ ಸಮುದಾಯದವ್ರಿಗೆಲ್ಲ ಗ್ಯಾರಂಟಿ ಹಾಗೆ ಸಿಗ್ತಿದೆ, ಪರಿಶಿಷ್ಟರಿಗೆ ಮೀಸಲಿಟ್ಟ ದುಡ್ಡನ್ನೇ ಗ್ಯಾರಂಟಿ ರೂಪದಲ್ಲಿ ಕೊಡ್ತಿದ್ದೀರಿ ಅಂದರೆ ಅದು ಒಂದು ರೀತಿ ಅನ್ಯಾಯ ಆಯ್ತಲ್ವ। ಗ್ಯಾರಂಟಿ ಪ್ಲಸ್ ಆಗಬೇಕಿತ್ತು, ಇರೋದನ್ನೇ ಹೊಸ ಹೆಸರಲ್ಲಿ ಕೊಡಿ ಅಂತ ಪರಿಶಿಷ್ಟರು ಕೇಳಿರಲಿಲ್ಲ, ಅದು ಮೊದಲ ಅನ್ಯಾಯ ಆಯಿತು। ಎರಡನೇದಾಗಿ ನೋಡಿ, ಬರೀ ಅವ್ರಿಗೆ ಹೋಗ್ತಿದೆ ಈ ದುಡ್ಡು ಅಂತ ಹೆಂಗೆ ಹೇಳ್ತೀರಿ ನೀವು? ಗೃಹಲಕ್ಷ್ಮಿಲಿ ಆ ಥರ ಕ್ಯಾಲ್ಕುಲೇಟ್ ಮಾಡಬಹುದಪ್ಪ, ಆಧಾರ ಸಿಗುತ್ತೆ, ಇಂತಿಂಥವ್ರಿಗೆ ಹೋಗ್ತಾ ಇದೆ, ಯಾವ್ಯಾವ ಮಹಿಳೆಯರಿಗೆ ಹೋಗ್ತಿದೆ, ಅವ್ರು ಯಾವ ಸಮುದಾಯದವರು ಅಂತ ನೀವು ಡಿವೈಡ್ ಮಾಡಿಕೊಂಡು ಅವ್ರಿಗಷ್ಟೇ ಕೊಡಬಹುದು। ಶಕ್ತಿ ಯೋಜನೆಯಲ್ಲಿ ಹೆಂಗೆ ಕೊಡ್ತೀರಿ? ಶಕ್ತಿ ಯೋಜನೆಗೂ ಕೂಡ SC STಗೆ ಮೀಸಲಾಗಿರೋ ಹಣ ಅಂದರೆ SC SP TSP ಹಣ ದೊಡ್ಡ ಪ್ರಮಾಣದಲ್ಲೇ ಹೋಗ್ತಾ ಇದೆ। ಅಂದರೆ SC ST ಅವ್ರಿಗೆ ಮೀಸಲಾಗಿರೋ ಹಣ ಬೇರೆಯವ್ರಿಗೂ ಬಳಕೆ ಮಾಡ್ಕೊಂಡಂಗಾಯ್ತಾ ನೀವು ಗ್ಯಾರಂಟಿ ಯೋಜನೆ ಹೆಸರಲ್ಲಿ? ಇದು ಅನ್ಯಾಯ ಹೌದಾ ಅಲ್ವಾ? ಉತ್ತರ ಏನು? ಸರಿ, ಹೆಂಗೆ ಡಿವೈಡ್ ಮಾಡ್ತೀರಿ? ಈ SC ST ಅಂತ ಬಸ್ ಕಂಡಕ್ಟರ್ ಏನಾದರೂ ಬರೆದಿಟ್ಕೊಂಡು ಟಿಕೆಟ್ ಕೊಡ್ತಾರಾ? ಅವ್ರಿಗೆ ಉಚಿತ ಅಂತ ಹೆಂಗೆ ಡಿವೈಡ್ ಮಾಡ್ತೀರಿ? ಅನ್ನಭಾಗ್ಯದ್ದು ಮಾಡಬಹುದು, ಡೀಟೇಲ್ಸ್ ಸಿಗುತ್ತೆ, ಗೃಹಲಕ್ಷ್ಮಿದು ಮಾಡಬಹುದು, ಡೀಟೇಲ್ಸ್ ಸಿಗುತ್ತೆ, ಆದರೆ ಇದು ಹೆಂಗೆ ಮಾಡ್ತೀರಿ? ಇದು ವಿಚಾರ ಇರೋದಿಲ್ಲಿ। ಹಾಗಾಗಿ SC STಗಳಿಗೆ ಅತಿ ದೊಡ್ಡ ಅನ್ಯಾಯ ಮಾಡ್ತಿದೆಯಾ ಈ ಗ್ಯಾರಂಟಿ ಯೋಜನೆ ಅನ್ನೋದು? ನೋಡಿ, ಸುಮಾರು ಈಗಾಗಲೇ ಹೇಳಿದಾಗ 20%ಗೂ ಹೆಚ್ಚು ಗ್ಯಾರಂಟಿ ಯೋಜನೆಯಲ್ಲಿ ಈ ದುಡ್ಡು ಬಳಕೆ ಆಗ್ತಾ ಇದೆ। ಬಜೆಟ್ ಯೋಜನಾ ವೆಚ್ಚದಲ್ಲಿ
ಯಾವುದು ಈ SC SP TSP ಕಾಯ್ದೆಯಡಿ ರಾಜ್ಯ ಬಜೆಟ್ನ ಯೋಜನಾ ವೆಚ್ಚದಲ್ಲಿ 24.1% ಪರಿಶಿಷ್ಟ ಜಾತಿ ಪಂಗಡ ಅಭಿವೃದ್ಧಿಗಾಗಿ ಅನುದಾನ ಮೀಸಲಿಡಲಾಗ್ತಲ್ಲ, ಕಳೆದ 2 ವರ್ಷದಿಂದ ಅನುದಾನದಲ್ಲಿ 30%ಕ್ಕೂ ಹೆಚ್ಚಿನ ಮೊತ್ತವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ. 30% ಇವರಿಗೆ ಮೀಸಲಿಟ್ಟ ಹಣದಲ್ಲಿ ಗ್ಯಾರಂಟಿ ಯೋಜನೆಗಳು ಕೊಡ್ತಿದ್ದಾರೆ. ಇದು ಅನ್ಯಾಯ ಹೌದಾ ಅಲ್ವಾ? ಒಟ್ನಲ್ಲಿ ನಾವು ಕೊಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಬೇಕು. ಇಷ್ಟು ದಿನ ಪರಿಶಿಷ್ಟರ ಕಲ್ಯಾಣಕ್ಕೆ ಅಂತ ಎತ್ತಿಟ್ಟಿದ್ದ ಹಣವನ್ನು ನೀವು ಎತ್ಕೊಂಡು ಗ್ಯಾರಂಟಿ ಕೊಟ್ಟರೆ ಅದು ಕ್ಯಾನ್ಸಲ್ ಆದಂಗೆ ಆಯ್ತಲ್ವ? ಹಾಗಾದರೆ 30% ಈ ಕಡೆ ಎತ್ತು ಕೊಡ್ತಿದ್ದೀರಲ್ವ? ಇದು ಯಾವ ಬಗೆಯ ನ್ಯಾಯ ಅನ್ನುವಂಥ ಆಕ್ರೋಶ ಈಗ ಸಿಡಿದಿರೋದು. ಒಂದ್ಸಲ ದಲಿತ ಸಂಘಟನೆಗಳೆಲ್ಲ ಪ್ರೊಟೆಸ್ಟ್ ಮಾಡಿ ಎಲ್ಲ ಮಾಡಿದ್ರು, ಬಟ್ ಅವ್ರು ಆಮೇಲೆ ಸೈಲೆಂಟ್ ಆದರು. ಸಿದ್ದರಾಮಯ್ಯನವರೇ ಖುದ್ದಾಗಿ ಇದರಲ್ಲಿ ಎತ್ಕೊಂಡಿರೋ ಹಣ ದಲಿತರಿಗೇ ಗ್ಯಾರಂಟಿಯಾಗಿ ಹೋಗ್ತಿದೆ, ನಾವು ಹಾಗೇ ಡಿವೈಡ್ ಮಾಡಿ ಬ್ಯಾಟ್ರಿ ಹಾಕ್ಕೊಂಡು ಕೊಡ್ತಿದ್ದೀವಿ ಅಂತ ಹೇಳಿದ್ರು ಅವರು. ಹಾಗಾಗಿ ಆಮೇಲೆ ಹೆಂಗೋ ಸೈಲೆಂಟ್ ಆದರು. ಆಕ್ರೋಶ ವ್ಯಕ್ತವಾಗಿತ್ತು, ಸ್ವಲ್ಪ ಕುಗ್ಗಿಸಿದ್ರು ಧ್ವನಿಯನ್ನು. ಆದರೆ ಅಸಲಿ ಎತ್ತು ಈಗ ಬಯಲಾಗ್ತಿದೆ ನೋಡಿ. ರಾಜ್ಯ ಸರ್ಕಾರದ ಮಾಹಿತಿಯಂತೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಪೈಕಿ 2023-24ರಲ್ಲಿ 1.28 ಕೋಟಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದ ಫಲಾನುಭವಿಗಳಿದ್ರು. ಅಂದರೆ SC STಯಲ್ಲಿ ಗ್ಯಾರಂಟಿ ಯೋಜನೆ ತಗೊಳ್ತಾ ಇರೋರು. 24-25 ಸಾಲಿಗೆ ಬಂದರೆ SC ST ಸಮುದಾಯಕ್ಕೆ ಸೇರಿದ ಫಲಾನುಭವಿಗಳ ಸಂಖ್ಯೆ ಹೆಚ್ಚಾಗಿದೆ, 1.46 ಕೋಟಿ ತಲುಪಿತ್ತು. ಹೀಗಾಗಿ ಅವರಿಗೆ ಗ್ಯಾರಂಟಿ ಯೋಜನೆಗಳ ಫಲ ನೀಡೋದಕ್ಕಾಗಿ ಆ ಅನುದಾನ ಬಳಸ್ಕೊಳ್ಳಲಾಗಿದೆ ಅನ್ನೋದು ಸಮಜಾಯಿಷಿ. ಆದರೆ ಈಗ ಸಿಕ್ತಲ್ವ ಪಾಯಿಂಟು, ಎಲ್ಲ ಸ್ಕೀಮ್ಗೂ ಹೋಗ್ತಿದೆ. ಶಕ್ತಿ ಯೋಜನೆದು ಹೆಂಗೆ ನೀವು ಡಿವೈಡ್ ಮಾಡ್ತಾ ಇದ್ದೀರಿ ಅನ್ನೋದು. ಇನ್ನು ಎಷ್ಟೆಷ್ಟು ಕೋಟಿ ಬಳಕೆಯಾಗಿದೆ ನೋಡಿ. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ 2023-24ರಲ್ಲಿ 11,144 ಕೋಟಿ ಹಣವನ್ನು SC ST ಕಲ್ಯಾಣದ ದುಡ್ಡಿಂದ ಎತ್ಕೊಳ್ಳಲಾಗಿತ್ತು. ಅಂದರೆ ಈ SC SP TSP ಅನುದಾನವನ್ನು 11,144 ಕೋಟಿ ಬಳಸ್ಕೊಳ್ಳಲಾಗಿತ್ತು ಬಂದ ಮೊದಲ ವರ್ಷ. ಅದೇ 2024-25ರಲ್ಲಿ ಇನ್ನೂ ಜಾಸ್ತಿ ಆಯ್ತದು, 14,282 ಕೋಟಿಗೆ ಏರಿಕೆಯಾಗಿದೆ ಬಳಸ್ಕೊಂಡಿರೋ ದುಡ್ಡು. ಗೃಹಲಕ್ಷ್ಮಿ ಯೋಜನೆಗಾಗಿ ಹೆಚ್ಚು ಹಣ ಬಳಸ್ಕೊಂಡಿದ್ದಾರೆ. 2 ವರ್ಷದಿಂದ ಸುಮಾರು 12,956 ಕೋಟಿ ಈ ಪರಿಶಿಷ್ಟರಿಗೆ ಮೀಸಲಿಟ್ಟ ದುಡ್ಡನ್ನು ಬಳಸ್ಕೊಳ್ಳಲಾಗಿದೆ. ಹೆಂಗೆ ನಂಬೋದು? ನೀವು ಲೆಕ್ಕವನ್ನು ಕೊಡಬೇಕಲ್ವ. ಪರಿಶಿಷ್ಟರಿಗಷ್ಟೇ ಈ ದುಡ್ಡು ಗ್ಯಾರಂಟಿಯಲ್ಲಿ ಹೋಗ್ತಿದೆ ಅಂತ, ಪರಿಶಿಷ್ಟರಿಗಷ್ಟೇ ಹೋದ್ರೂ ತಪ್ಪೇ ಅದು. ಯಾಕಂದರೆ ಆಲ್ರೆಡಿ ಇದ್ದಂಥ ಕಲ್ಯಾಣ ಯೋಜನೆ ಅದನ್ನು ತೆಗೆದು ಇಲ್ಲಿ ಕೊಡ್ತಿದ್ದೀರಿ ಅಂದರೆ ಹೊಸದು ನೀವು ಘೋಷಣೆ ಮಾಡಿದ್ದು ಸುಳ್ಳು ಅಂತ ಆಯಿತು. ಪರಿಶಿಷ್ಟರಿಗಷ್ಟೇ ಸುಳ್ಳು ಅಂತ ಆಯ್ತು. ಅದು ಆಯಿತು. ಹಾಗೂ ರಾಜ್ಯ ಸರ್ಕಾರದ ಬೊಕ್ಕಸ ಅಂತ ಯೋಚನೆ ಮಾಡ್ಕೊಂಡು ಹೋದರೆ ಈ ದುಡ್ಡನ್ನು ಬರೀ ಪರಿಶಿಷ್ಟರಿಗಷ್ಟೇ ಡೈವರ್ಟ್ ಮಾಡ್ತಿದ್ದೀರಿ ಅನ್ನೋದನ್ನು ನಂಬೋದಕ್ಕಾಗ್ತಿಲ್ಲ ಈಗ. ಮತ್ತು ಅದಕ್ಕೆ ಶಕ್ತಿ ಯೋಜನೆ ಎಕ್ಸಾಂಪಲ್ ಪಕ್ಕ ಓಪನ್ ಆಗಿ ಕಾಣಿಸ್ತಾ ಇರೋದು. 2025-26ಕ್ಕೆ ಅಂದರೆ ಈಗ ಹೊಸ ಬಜೆಟ್ ಮಂಡಿಸ್ತಾರಲ್ಲ, ಆವಾಗ ಇನ್ನೂ ಜಾಸ್ತಿ ಮಾಡ್ತಿದ್ದಾರೆ ಅಲ್ಲಿಂದ ಎಳ್ಕೊಳ್ಳೋ ಪ್ರಮಾಣವನ್ನು. 14,488 ಕೋಟಿ SC SP TSP ಅನುದಾನ ಬಳಸ್ಕೊಳ್ಳೋದಕ್ಕೆ ಆಲ್ರೆಡಿ ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಿರೋದ್ರ ನಡುವೆಯೂ ಕೂಡ 25-26ರಲ್ಲೂ ಗ್ಯಾರಂಟಿ ಅನುಷ್ಠಾನಕ್ಕೆ ಈ ದುಡ್ಡನ್ನು ಬಳಸ್ಕೊಳ್ಳೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಕೆಯಾಗೇ ಬಿಟ್ಟಿದೆ. ಅಲ್ಲಿಗೆ ಅದು ಖಚಿತ. 2 ವರ್ಷದ ಅವಧಿಯಲ್ಲಿ ಬಳಸ್ಕೊಂಡಾಗಿದೆ ದೊಡ್ಡ ಮೊತ್ತವನ್ನು. ಈಗ 3ನೇ ಅವಧಿಗೂ ಕೂಡ ಬಳಸ್ಕೊಳ್ಳೋದಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಗ್ಯಾರಂಟಿ ಯೋಜನೆಯ 5 ಇಲಾಖೆಗಳಿಂದ 25-26ನೇ ಸಾಲಿಗೆ ಈ ಮೀಸಲಿಟ್ಟ ಅನುದಾನದಿಂದ 14,488 ಕೋಟಿ ಪ್ರಸ್ತಾವನೆ ಕೇಳಿದ್ದು ಈಗ ಇಷ್ಟೆಲ್ಲ ವಿಚಾರಗಳ ಚರ್ಚೆಗೆ ಕಾರಣ ಆಗಿರೋದು. ಸೊ ಏನು ಉತ್ತರ ಕೊಡ್ತಾರೆ? ನಂಬರ್ 1, ಪರಿಶಿಷ್ಟರಿಗೆ ಸ್ಕಾಲರ್ಶಿಪ್ ಸರಿಯಾಗಿ ಬರ್ತಾ ಇಲ್ಲ. ಎಷ್ಟೋ ಜನ ಕೋರ್ಸ್ಗಳಿಗೆ MBBS ಬೇರೆ ಬೇರೆದೆಲ್ಲ ಅಡ್ಮಿಷನ್ ಮಾಡಿಸ್ಕೊಂಡು ಅವರು ಸ್ಕಾಲರ್ಶಿಪ್ ಮೊತ್ತ ಆಲ್ಮೋಸ್ಟ್ ಅವರ ಫೀಸ್ ಅಷ್ಟೇ ಹೆಚ್ಚು ಕಡಿಮೆ ಬರುತ್ತೆ. ಅದು ಬರದೆ ಕಂಗಾಲಾಗಿ ಹೋಗಿದ್ದಾರೆ, ಪ್ರೊಟೆಸ್ಟ್ಗಳಾಗಿದ್ದಾವೆ. ಸರಿ, ನಿಮ್ಮನ್ನು ನಂಬಿಕೊಂಡು ಇಲ್ಲಿ ಅಡ್ಮಿಷನ್ ಮಾಡಿಸಿದವ್ರ ಕಥೆ ಏನು ಅಂತ, ಈ ಗ್ಯಾರಂಟಿ ಎಫೆಕ್ಟೇ ಅದು ಅಂತ ಹೇಳಲಾಗ್ತಾ ಇದೆ. ಈ ಕಡೆ ಪರಿಶಿಷ್ಟರಿಗೆ ಮೀಸಲಿಟ್ಟಿರುವ ಈ ಹಣವನ್ನು ಕೂಡ ಕಿತ್ತು ಗ್ಯಾರಂಟಿ ಯೋಜನೆಗೆ ಬೇರೆಯವ್ರಿಗೂ ಕೂಡ, ಬರೀ ಪರಿಶಿಷ್ಟರಿಗೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಬೇರೆಯವ್ರಿಗೂ ಕೂಡ ಹೋಗ್ತಿರೋದಕ್ಕೆ ಈಗ ವಿಚಾರವನ್ನು ಎತ್ಕೊಳ್ತಿದ್ದಾರೆ. ಹಾಗಾದರೆ ಇದು ಎಂಥ ಗ್ಯಾರಂಟಿ? ಇದು ಯಾವ ಬಗ್ಗೆ ಗ್ಯಾರಂಟಿ? ಒಂದು ಕಡೆ ಬೆಲೆ ಏರಿಕೆಯ ಬಿಸಿ. ಈಗ ಬಜೆಟ್ ಆದಮೇಲೆ ಹಲವು ಬೆಲೆ ಏರಿಕೆಯ ಸುದ್ದಿಗಳನ್ನು ಕೇಳಬೇಕಾಗತ್ತೆ. ಹಾಲು ರೇಟು 5 ರೂಪಾಯಿ ಜಾಸ್ತಿ ಆಗುತ್ತೆ. ಎಲ್ಲ ಓವರಾಲ್ ಬೆಲೆ ಏರಿಕೆಯ ಬಿಸಿ ಗ್ಯಾರಂಟಿ ಎಫೆಕ್ಟಿಂದಾಗಿ. ಮತ್ತೊಂದು ಕಡೆ ಬಂಡವಾಳ ವೆಚ್ಚ ಕುಸಿತ ಆಗ್ತಾ ಬರ್ತಾ ಇದೆ. ಅಂದರೆ ಅಭಿವೃದ್ಧಿಗೆ ಹಾಕುವ ದುಡ್ಡು ಕಡಿಮೆ ಆಗಿದೆ. ಅನುದಾನ ಘೋಷಣೆ ಮಾಡಿದ್ದೊಂದು, ಅಲ್ಲಿ ತಲುಪಿದ್ದೊಂದು ಅನ್ನುವಂಥ ಅಂಕಿಅಂಶವನ್ನು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಯಾವ ರೀತಿ ಸರ್ಕಾರದ ಯೋಜನಾ ವರದಿಯೇ ಆ ಅಂಕಿಅಂಶಗಳನ್ನು ತೆರೆದಿಟ್ಟಿದೆ.
ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಗೆ ಮೀಸಲಿಡೋದಕ್ಕೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸ್ತಿದೆ ಅಂತ. ಈಗ ನೋಡಿದ್ರೆ ಗ್ಯಾರಂಟಿಯಲ್ಲೂ ಇಂತಹ ಕಳ್ಳಾಟವನ್ನು ಹೇಗೆ ಒಪ್ಕೊಳ್ಳೋದು? ಸಂಬಳ ಬರ್ತಾ ಇಲ್ಲ, ಪಿ ಎಗಳಿಗೆ, ಶಾಸಕರ ಪಿ ಎಗಳಿಗೆ ಸಂಬಳ ಇಲ್ಲದೆ ಒದ್ದಾಡುವಂತಾಗಿದೆ. ಆ ಕಡೆ ಕರಾವಳಿ ರಕ್ಷಣಾ ಪಡೆಗಳು, ರಾಜ್ಯದ ಭದ್ರತೆಗೆ ಸಂಬಂಧಪಟ್ಟ ವಿಚಾರ, ದೇಶದ ಗಡಿಗೆ ಸಂಬಂಧಪಟ್ಟ ವಿಚಾರ. 500 ಲೀಟರ್ ಪೆಟ್ರೋಲ್ ಕೊಡ್ತಾ ಇದ್ದವ್ರು 250 ಲೀಟರ್ಗೆ ಇಳಿಸಿದ್ದಾರೆ ಅನ್ನುವಂಥ ಆಕ್ರೋಶ ಎದ್ದಿದೆ. 3-4 ಗಸ್ತುಗಳಾಗ್ತಿದ್ದು ಈಗ 1 ಗಸ್ತಿಗೆ ಇಳಿಸಲಾಗಿದೆ. ಸೊ ದೇಶದ, ರಾಜ್ಯದ ಭದ್ರತೆಯನ್ನು ರಿಸ್ಕಲ್ಲಿಟ್ಟಿರೋದು ಒಂದು ಕಡೆ. ಸೊ ಗ್ಯಾರಂಟಿ ಎಫೆಕ್ಟು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ರಾಜ್ಯಕ್ಕೆ ಬಿಸಿ ತಟ್ಟಿಸಲಿದೆಯಾ? ಹಾಗಾದರೆ ಬರೀ ರಾಜ್ಯದಲ್ಲಲ್ಲ, ಇದು ಬೇರೆ ರಾಜ್ಯಗಳಲ್ಲೂ ಈ ಗ್ಯಾರಂಟಿ ಎಫೆಕ್ಟ್ ಈಗಾಗಲೇ ಸುತ್ತಕೊಳ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಇದು ಬೇರೆ ಹಂತವನ್ನು ತಲುಪಿ ರಾಜ್ಯಕ್ಕೆ ಸಂಕಷ್ಟವನ್ನು ತಂದಿಡಲಿದೆ ಆ ಭವಿಷ್ಯದಲ್ಲಿ ಎನ್ನುವ ಆತಂಕದ ವಾತಾವರಣ. ನೋಡಬೇಕು ಈ ಬಜೆಟಲ್ಲಿ ಏನೇನು ಘೋಷಿಸಲಿದ್ದಾರೆ ಸಿದ್ದರಾಮಯ್ಯನವರು ಅಂತ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.